ಮಹಾರಾಷ್ಟ್ರದಲ್ಲಿ ಎನ್ಡಿಎ ಭರ್ಜರಿ ಗೆಲುವು ದಾಖಲಿಸಿಯಾಗಿದೆ. ಬಿಜೆಪಿ ಏಕನಾಥ್ ಶಿಂದೆ ಬಣದ ಶಿವಸೇನೆ, ಅಜಿತ್ ಪವಾರ್ ಬಣದ ಎನ್ಸಿಪಿ ಒಳಗೊಂಡಿರುವ ಮಹಾಯುತಿ ಮೈತ್ರಿಕೂಟ ಸರ್ಕಾರ ರಚಿಸುವ ತವಕದಲ್ಲಿದೆ. ಆದರೆ ಅಭೂತಪೂರ್ವ ಗೆಲುವು ಸಾಧಿಸಿರುವ ಮಹಾಯುತಿ ಮೈತ್ರಿ ಮುನ್ನಡೆಸುವ ಮಹಾನಾಯಕ ಯಾರು? ಮಹಾರಾಷ್ಟ್ರ ಸಿಎಂ ಯಾರಾಗ್ತಾರೆ? ದೇವೇಂದ್ರ ಫಡ್ನವೀಸ್ ಆಗ್ತಾರಾ? ಏಕನಾಥ್ ಶಿಂದೆ ಆಗ್ತಾರಾ? ಅಜಿತ್ ಪವಾರ್ಗೆ ಸಿಎಂ ಚಾನ್ಸ್ ಸಿಗುತ್ತಾ? ಅಥವಾ ಇವರೆಲ್ಲರನ್ನ ಬದಿಗಿಟ್ಟು ಹೊಸ ಮುಖಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಎಂ ಪಟ್ಟಕ್ಕಾಗಿ ಏರ್ಪಟ್ಟಿದೆ ಮೂವರ ಮಧ್ಯೆ ಬಿಗ್ ಫೈಟ್. ಫಡ್ನವೀಸ್, ಏಕನಾಥ್, ಅಜಿತ್ ಪವಾರ್ ಯಾರು ಸಿಎಂ? ಮಹಾರಾಷ್ಟ್ರದಲ್ಲಿ ಸಿಎಂ ಪಟ್ಟಕ್ಕಾಗಿ ಮೂವರ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ. ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್, ಹಾಲಿ ಸಿಎಂ ಏಕನಾಥ್ ಶಿಂದೆ ಹಾಗೂ ಡಿಸಿಎಂ ಅಜಿತ್ ಪವಾರ್ ಯಾರು ಸಿಎಂ ಆಗ್ತಾರೆ ಅನ್ನೋದು ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದರ ಮಧ್ಯೆ ಮಹಾಯುತಿಯಲ್ಲಿ ಸಿಎಂ ಹುದ್ದೆಗೆ ಸಂಬಂಧಿಸಿದಂತೆ ಹೊಸ ಸುದ್ದಿ ಹೊರಬಂದಿದೆ. ದೇವೇಂದ್ರ ಫಡ್ನವೀಸ್ ವಿರುದ್ಧ ಏಕನಾಥ್ ಶಿಂದೆ ಕದನದಲ್ಲಿ ಅಜಿತ್ ಪವಾರ್ ಆಟವಾಡಿದ್ದಾರೆ. ಇದು ಫಡ್ನವೀಸ್ ಹಾದಿಯನ್ನ ಸುಲಭಗೊಳಿಸಿದೆ ಮತ್ತು ಶಿಂದೆ ಅವರ ಹಾದಿಯನ್ನ ಕಷ್ಟಕರವಾಗಿಸಿದೆ ಅಂತ ಹೇಳಲಾಗ್ತಿದೆ. ಫಡ್ನವೀಸ್ ಪರ ಅಜಿತ್ ಬ್ಯಾಟ್, ಶಿಂದೆ ವಿರುದ್ಧ ಗೇಮ್ ಪ್ಲಾನ್. ಇನ್ನು ದೇವೇಂದ್ರ ಫಡ್ನವೀಸ್ರನ್ನ ಮುಖ್ಯಮಂತ್ರಿ ಮಾಡಲು ಅಜಿತ್ ಪವಾರ್ ಬಣದ ಎನ್ಸಿಪಿ ಸಿದ್ಧವಾಗಿದೆ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಅಜಿತ್ ಪವಾರ್ ಮತ್ತು ಅವರ ಎಲ್ಲ ಶಾಸಕರು ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂ ಮಾಡಲು ಬೆಂಬಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಅಜಿತ್ ಪವಾರ್ ಗುಂಪು ಶಿಂದೆ ಪರವಾಗಿಲ್ಲ. ಅಜಿತ್ ಪವಾರ್ ಅವರೇ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಬೇಕು ಎಂದು ಬಯಸಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಹಾಗಾದ್ರೆ ಫಡ್ನವೀಸ್ ಬಲ ಎಷ್ಟಿದೆ? ಶಿಂದೆ ಪಡೆದ ಸ್ಥಾನಗಳೆಷ್ಟು? ಅಜಿತ್ ಪವಾರ್ ಶಕ್ತಿ ಏನು ಅನ್ನೋದನ್ನ ಒಮ್ಮೆ ನೋಡಿ. ಅಜಿತ್ ಪವಾರ್ ಬೆಂಬಲದೊಂದಿಗೆ ದೇವೇಂದ್ರ ಫಡ್ನವೀಸ್ ಅವರ ಶಕ್ತಿ ಮತ್ತಷ್ಟು ಬಲಗೊಂಡಿದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತ ಬಲದಿಂದ 132 ಸ್ಥಾನ ಗಳಿಸಿದೆ. ಹಾಲಿ ಸಿಎಂ ಏಕನಾಥ್ ಶಿಂದೆ ಪಡೆದ ಶಿವಸೇನೆ 57 ಸ್ಥಾನ ಪಡೆದಿದೆ. ಅಜಿತ್ ಪವಾರ್ ಎನ್ಸಿಪಿ ಖಾತೆಯಲ್ಲಿ 41 ಸ್ಥಾನಗಳಿವೆ. ಬಹುಮತದ ಸಂಖ್ಯೆ 145. ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಮತ್ತು ಎನ್ಸಿಪಿಯ ಸ್ಥಾನಗಳನ್ನು ಒಟ್ಟುಗೂಡಿಸಿದ್ರೆ ಅದು ಬಹುಮತಕ್ಕಿಂತ ಹೆಚ್ಚಾಗುತ್ತದೆ. ಈಗ ಬಿಜೆಪಿ ಮತ್ತು ಎನ್ಸಿಪಿ ಒಟ್ಟಿಗೆ ಇರುವುದರಿಂದ ಶಿಂದೆ ಅವರ ಪಕ್ಷ ತಲೆಬಾಗಬೇಕಾಗಿದೆ. ಶಿಂದೆ ಬೆಂಬಲ ಹಿಂಪಡೆದರೂ ದೇವೇಂದ್ರ ಫಡ್ನವೀಸ್ ಸುಲಭವಾಗಿ ಸಿಎಂ ಆಗಬಹುದು. ಮಹಾ ಮೈತ್ರಿಕೂಟದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಶಿಂದೆ ಬಣದ ವಾದವೇನು? ವಾಸ್ತವವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದಂತೆ ಏಕನಾಥ್ ಶಿಂದೆ ಪಾಳೆಯ ಮತ್ತು ದೇವೇಂದ್ರ ಫಡ್ನವೀಸ್ ಪಾಳೆಯ ನಡುವೆ ಜಟಾಪಟಿ ನಡೆಯುತ್ತಿದೆ. ಒಂದೆಡೆ ಭರ್ಜರಿ ಗೆಲುವಿನ ನಂತರ ಬಿಜೆಪಿ ಸಿಎಂ ಸ್ಥಾನವನ್ನ ತನ್ನಲ್ಲೇ ಉಳಿಸಿಕೊಳ್ಳಲು ಬಯಸಿದೆ. ಅದೇ ಸಮಯದಲ್ಲಿ ಶಿಂದೆ ಪಾಳೆಯದಲ್ಲಿರುವ ಅವರ ಶಾಸಕರು ಇನ್ನೂ ಏಕನಾಥ್ ಶಿಂದೆ ಸಿಎಂ ಆಗಿ ಉಳಿಯಬೇಕೆಂದು ಬಯಸಿದ್ದಾರೆ. ಲಡ್ಕಿ ಬಾಹಿನ್ ಯೋಜನೆಯನ್ನ ಸಿಎಂ ಏಕನಾಥ್ ಶಿಂದೆ ಪ್ರಾರಂಭಿಸಿದ್ದರಿಂದ ಮಹಾಯುತಿ ಅದರ ಲಾಭವನ್ನ ಪಡೆದುಕೊಂಡಿದೆ ಎಂದು ಶಿಂದೆ ಬಣ ಹೇಳುತ್ತದೆ. ಏಕನಾಥ್ ಶಿಂದೆ ಸಿಎಂ ಆಗುವುದು ಮುಂಬರುವ ಬಿಎಂಸಿ ಚುನಾವಣೆ ಮತ್ತು ಇತರ ಮುನ್ಸಿಪಲ್ ಚುನಾವಣೆಗಳಲ್ಲಿ ಪ್ರಯೋಜನಕಾರಿ ಆಗಲಿದೆ ಎನ್ನುವ ವಿಶ್ವಾಸದಲ್ಲಿ ಶಿಂದೆ ಕ್ಯಾಂಪ್ ಇದೆ. ಫಡ್ನವೀಸ್ ಶಿಂದೆ ಬಣಗಳ ಮಧ್ಯೆ ತೀವ್ರ ಜಟಾಪಟಿ. ಬಡಿದಾಟದ ಮಧ್ಯೆ ಹೊಸ ಮುಖಕ್ಕೆ ಹೈಕಮಾಂಡ್ ಮಣೆ. ಬಿಜೆಪಿ ಪಾಳೆಯದ ಚಿಂತನೆ ಶಿಂದೆಗಿಂತ ಸಂಪೂರ್ಣ ಭಿನ್ನವಾಗಿದೆ. ಬಿಜೆಪಿಗೆ ಗರಿಷ್ಠ ಸ್ಥಾನಗಳು ಸಿಕ್ಕಿವೆ. ಹೀಗಾಗಿ ಬಿಜೆಪಿ ಪರವಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂ ಮಾಡಬೇಕು ಎಂದು ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಸದ್ಯಕ್ಕೆ ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರು ಎಂಬ ಸಸ್ಪೆನ್ಸ್ ಪ್ರಶ್ನೆ ಎಲ್ಲರನ್ನ ಕಾಡುತ್ತಿದೆ. ಈಗಾಗಲೇ ದೆಹಲಿಯಲ್ಲಿ ಫಡ್ನವೀಸ್ ಶಿಂದೆ ಬೀಡು ಬಿಟ್ಟಿದ್ದು ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಆದರೆ ಇದೆಲ್ಲ ಬಡಿದಾಟ ನೋಡಿದ ಹೈಕಮಾಂಡ್ ಹೊಸ ಮುಖದ ಆಯ್ಕೆಯತ್ತ ಮನಸ್ಸು ಮಾಡಿದೆ. ಶಿಂದೆ ಬಣ, ಅಜಿತ್ ಪವಾರ್ ಬಣ ಒಪ್ಪುವಂತಹ ಹೊಸ ಸಮರ್ಥ ನಾಯಕನನ್ನ ಸಿಎಂ ಮಾಡಲು ಮುಂದಾಗಿತ್ತು. ಮಧ್ಯಪ್ರದೇಶ, ಉತ್ತರಾಖಂಡ್ ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಅಚ್ಚರಿ ಆಯ್ಕೆ ಮಾಡಿದ್ರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಒಟ್ನಲ್ಲಿ ಮಹಾರಾಷ್ಟ್ರ ಸಿಎಂ ಪಟ್ಟದ ಫೈಟ್ ಈಗ ರೋಚಕ ಘಟ್ಟ ತಲುಪಿದೆ. ಈ ಹಗ್ಗ ಜಗ್ಗಾಟದ ಮಧ್ಯೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.